ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಸದ್ಯ ಎಲ್ಲರೂ ಕೂಡ ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಕೆಲವರು ಆಫೀಸ್ ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ರೆ, ಇನ್ನು ಹೊರಗೆ ಕೆಲಸ ಮಾಡ್ತಿದ್ದವರು ಕೂಡ ಬೆನ್ನು ನೋವು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಹಾಗಿದ್ರೆ ಈ ಬೆನ್ನು ನೋವಿಗೆ ಮನೆ ಮದ್ದಿಲ್ವಾ? ಖಂಡಿತವಾಗ್ಲೂ ಇದೆ. ಬನ್ನಿ, 5 ಬೆಸ್ಟ್ ಬೆನ್ನು ನೋವಿಗೆ ಮನೆ ಮದ್ದು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಬನ್ನಿ. ಇಂದಿನ ಕಾಲದಲ್ಲಿ ಹೆಚ್ಚು ಸಮಯ ಕುಳಿತು ಕೆಲಸ ಮಾಡೋದು, ವ್ಯಾಯಾಮದ ಕೊರತೆ, ಕುಳಿತುಕೊಳ್ಳುವಂತಹ ಭಂಗಿ ತಪ್ಪಾಗಿರೋದ ಕಾರಣದಿಂದ ಬೆನ್ನು ನೋವು ಸಾಮಾನ್ಯ ಸಮಸ್ಯೆಯಾಗಿದೆ. ಯುವಕರು ಸಹ ಈ ತೊಂದರೆಯಿಂದ ಬಳಲ್ತಿದ್ದಾರೆ. ಸಣ್ಣ ಮಟ್ಟಿನ ನೋವಿಗೆ ಮನೆಯಲ್ಲೇ ಅನುಸರಿಸಬಹುದಾದ ಕೆಲವು ಸರಳ ಮನೆಮದ್ದುಗಳನ್ನ ನೀವಿಲ್ಲಿ ನೋಡಬಹುದು. ಮೊದಲನೆಯದ್ದು ಬಿಸಿ ನೀರಿನ ಶಾಖ. ನೋವಿರುವ ಭಾಗಕ್ಕೆ 15 ರಿಂದ 20 ನಿಮಿಷ ಬಿಸಿ ನೀರಿನ ಚೀಲವನ್ನ ಇಟ್ರೆ ಸ್ನಾಯುಗಳು ಸಡಿಲವಾಗಿ ನೋವು ಕಡಿಮೆ ಆಗ್ತದೆ. ದಿನಕ್ಕೆ 2 ಬಾರಿ ಮಾಡಬಹುದು. ಎರಡನೆಯದ್ದು ಅರಶಿನ ಹಾಲು. 1 ಗ್ಲಾಸ್ ಬಿಸಿ ಹಾಲಿಗೆ ಅರ್ಧ ಟೀ ಸ್ಪೂನ್ ಅರಶಿನ ಸೇರಿಸಿ ರಾತ್ರಿ ಕುಡಿಯೋದ್ರಿಂದ ದೇಹದ ಉರಿಯೂತ ಕಡಿಮೆಯಾಗುತ್ತೆ ಮತ್ತು ಮೈಕೈ ನೋವು ಕಡಿಮೆ ಆಗುತ್ತೆ. ಮೂರನೆಯದ್ದು ಎಣ್ಣೆಯ ಮಸಾಜ್. ಎಳ್ಳೆಣ್ಣೆ ಅಥವಾ ನಾರಿಯಲ್ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಿ ಬೆನ್ನಿಗೆ ಮೃದುವಾಗಿ ಮಸಾಜ್ ಮಾಡಿದ್ರೆ ರಕ್ತ ಪ್ರಸರಣ ಹೆಚ್ಚಾಗಿ ಸ್ನಾಯುಗಳು ಆರಾಮವಾಗುತ್ತೆ. ನಾಲ್ಕನೆಯದ್ದು ಶುಂಠಿ ಚಹಾ. ಶುಂಠಿ ತುಂಡುಗಳು ನೀರಿನಲ್ಲಿ ಕುದಿಸಿ ಚಹಾ ತಯಾರಿಸಿ ಕುಡಿಯೋದ್ರಿಂದ ಉರಿಯೂತ ಕಡಿಮೆಯಾಗುತ್ತೆ ಮತ್ತು ಸ್ನಾಯು ನೋವು ನಿಯಂತ್ರಣವಾಗುತ್ತೆ. ಐದನೆಯದ್ದು ಸರಳ ವ್ಯಾಯಾಮ ಮತ್ತು ಸ್ಟ್ರೆಚಿಂಗ್. ಪ್ರತಿದಿನ 10 ರಿಂದ 15 ನಿಮಿಷ ಲಘು ಸ್ಟ್ರೆಚಿಂಗ್ ಹಾಗೂ ಯೋಗಾಭ್ಯಾಸ ಮಾಡಿ. ಉದಾಹರಣೆಗೆ ಭುಜಂಗಾಸನ, ಮಕರಾಸನ. ಇದನ್ನ ಮಾಡಿದ್ರೆ ಬೆನ್ನು ಸ್ನಾಯುಗಳು ಬಲವಾಗ್ತದೆ ಮತ್ತು ನೋವು ಕಡಿಮೆ ಆಗುತ್ತೆ. ತಜ್ಞರ ಸಲಹೆಯಂತೆ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರು ಮಧ್ಯೆ ಮಧ್ಯೆ ಎದ್ದು ನಡೆಯಬೇಕು. ಸರಿಯಾದ ಕುರ್ಚಿ ಮತ್ತು ಮೇಜಿನ ಎತ್ತರವನ್ನ ಬಳಸಿ. ನೋವು ಹೆಚ್ಚು ದಿನ ಮುಂದುವರೆದ್ರೆ ಅಥವಾ ಕಾಲಿಗೆ ತಿವಿತ, ಸುಸ್ತು ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದು ಅತ್ಯವಶ್ಯಕ. ನೋಡಿದ್ರಲ್ಲ, ಇದು 5 ಬೆಸ್ಟ್ ಬೆನ್ನು ನೋವಿಗೆ ಮನೆ ಮದ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಹೆಲ್ತ್ ಟಿಪ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.